ಓಂ ಶಾಂತಿ. ಮುರಳಿಯ ದಿನಾಂಕ 18/3/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ವಿಚಾರ ಸಾಗರ ಮಂಥನ ಮಾಡಿ ಒಂದು ಅಂತಹ ವಿಷಯವನ್ನು ತಯಾರು ಮಾಡಿರಿ. ಎಲ್ಲ ಸ್ಥಾನಗಳಲ್ಲಿ ಒಂದೇ ವಿಷಯದ ಬಗ್ಗೆ ಭಾಷಣ ನಡೆಯಬೇಕು. ಇದಾಗಿದೆ ತಮ್ಮ ಏಕತೆ, ಯೂನಿಟಿ. ಪ್ರಶ್ನೆ: ಯಾವ ಪರಿಶ್ರಮ ಪಡುತ್ತಾ ತಾವು ಮಕ್ಕಳು ಪಾಸ್ವಿತಾನರಾಗಬಹುದು? ಉತ್ತರ: ಕರ್ಮ ಬಂಧನದಿಂದ ಅತೀತರಾಗಿರಿ. ಯಾವಾಗ ಯಾರ ಜೊತೆಯಲ್ಲಿಯೇ ಮಾತನಾಡುತ್ತೀರಾ ಆಗ ಆತ್ಮ ಸಹೋದರ ಎಂದು ತಿಳಿದು ಸಹೋದರ ಆತ್ಮನನ್ನು ನೋಡಿರಿ. ತಂದೆಯಿಂದ ಕೇಳುತ್ತಿದ್ದಾಗಲೂ ಕೂಡ ತಂದೆಯನ್ನು ಭ್ರುಕುಟಿಯಲ್ಲಿ ನೋಡಿ. ಸಹೋದರತ್ವತೆಯ ದೃಷ್ಟಿಯಿಂದ ಸ್ನೇಹ ಮತ್ತು ಸಂಬಂಧ ಪಕ್ಕಾ ಆಗುವುದು. ಇದೇ ಪರಿಶ್ರಮದ ಕೆಲಸವಾಗಿದೆ. ಇದರಿಂದಲೇ ಪಾಸ್ವಿತಾನರಾಗುತ್ತೀರಾ, ಗೌರವಯುತ ತೇರ್ಗಡೆ ಹೊಂದುತ್ತೀರಾ. ಶ್ರೇಷ್ಠ ಪದವಿ ಪಡೆಯುವಂತಹ ಮಕ್ಕಳು ಈ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗಿದೆ, ಇದಾಗಿದೆ ಮೃತ್ಯುಲೋಕ. ಇದರ ಹೋಲಿಕೆಯಲ್ಲಿ ಅಮರಲೋಕವಿದೆ. ಮೃತ್ಯುಲೋಕ ಇದೆ ಅಂದರೆ ಅಮರಲೋಕ ಇದೆ, ಸತ್ಯಯುಗವೂ ಇದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ತೋರಿಸುತ್ತಾರೆ, ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರೆಂದು. ಈಗ ಅಮರ ಲೋಕದಲ್ಲಂತೂ ತಾವು ಹೋಗುತ್ತೀರಾ. ಶಂಕರ ಅಂತೂ ಕತೆ ಹೇಳುವುದಿಲ್ಲ. ಕತೆ ಹೇಳುವವರು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ. ಶಂಕರ ಜ್ಞಾನಸಾಗರ ಅಲ್ಲ ಕಥೆಯನ್ನು ಹೇಳಲು. ಇಂತಹ ಮಾತುಗಳ ಬಗ್ಗೆ ತಾವು ಮಕ್ಕಳು ತಿಳಿಸಬೇಕು. ಮೃತ್ಯುವಿನ ಮೇಲೆ ವಿಜಯವನ್ನು ಹೇಗೆ ಪಡೆಯಲಾಗತ್ತೆ? ಯಾವ ಜ್ಞಾನ ಇದು ಇದೆ? ಈ ಜ್ಞಾನ ಅಮರರನ್ನಾಗಿ ಮಾಡುತ್ತೆ. ಇದರಿಂದ ಆಯುಷ್ಯ ವೃದ್ಧಿಯಾಗತ್ತೆ. ಸತ್ಯಯುಗದಲ್ಲಿ ಮೃತ್ಯು ಆಗುವುದಿಲ್ಲ, ಶರೀರ ಬಿಡೋದಿರುತ್ತೆ, ಅದಕ್ಕೆ ಮೃತ್ಯು ಅಂತ ಹೇಳೋದಿಲ್ಲ. ಇಲ್ಲಿ ತಾವು ಪಂಚವಿಕಾರಗಳು ಅಥವಾ ರಾವಣನ ಮೇಲೆ ವಿಜಯ ಪಡೆಯುವುದರಿಂದ ರಾಮರಾಜ್ಯ ಅಥವಾ ಅಮರಲೋಕಕ್ಕೆ ಮಾಲೀಕರಾಗುತ್ತೀರಾ. ಮೃತ್ಯುಲೋಕದಲ್ಲಿ ರಾವಣ ರಾಜ್ಯವಿದೆ, ಅಮರಲೋಕದಲ್ಲಿ ರಾಮರಾಜ್ಯ. ದೇವತೆಗಳಿಗೆ ಎಂದಿಗೂ ಮೃತ್ಯು ಬರುವುದಿಲ್ಲ. ಅಲ್ಲಿ ಮೃತ್ಯು ಮತ್ತು ಜಮಘಟ್ಟದೇನೂ ಇರುವುದಿಲ್ಲ. ಅಂದರೆ ಯಮದೂತರು ಅದೆಲ್ಲ ಶಬ್ದ ಇರುವುದಿಲ್ಲ. ಈ ವಿಷಯವೂ ಕೂಡ ತುಂಬ ಚೆನ್ನಾಗಿದೆ. ಮನುಷ್ಯರು ಮೃತ್ಯುವಿನ ಮೇಲೆ ವಿಜಯವನ್ನು ಹೇಗೆ ಪಡೆಯುವುದು? ಈ ಪೂರ್ತಿ ಜ್ಞಾನದ ಮಾತುಗಳು ಇದಾಗಿದೆ. ಭಾರತ ಅಮರ ಲೋಕವಾಗಿತ್ತು. ಎಷ್ಟು ಆಯುಷ್ಯಿತ್ತು. ಸರ್ಪದ ಉದಾಹರಣೆಯೂ ಕೂಡ ಸತ್ಯಯುಗಕ್ಕಾಗಿ ಇದೆ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತದೆ. ಇದಕ್ಕೆ ಹೇಳಲಾಗುವುದು ಬೇಹದ್ದಿನ ವೈರಾಗ್ಯ ಎಂದು. ನಿಮಗೆ ಗೊತ್ತಿದೆ, ಪೂರ್ತಿ ಪ್ರಪಂಚ ವಿನಾಶವಾಗಲಿದೆ. ಈ ಹಳೆಯ ಶರೀರವನ್ನು ಕೂಡ ಬಿಡಬೇಕು. 84 ಜನ್ಮಗಳ ಹಳೆಯ ಶರೀರ ಇದಾಗಿದೆ. ಅಮರ ಲೋಕದಲ್ಲಿ ಈ ರೀತಿ ಆಗುವುದಿಲ್ಲ. ಅಲ್ಲಿ ಮತ್ತೆ ತಿಳಿದುಕೊಳ್ಳುತ್ತಾರೆ, ಈಗ ಶರೀರ ದೊಡ್ಡದಾಗಿದೆ, ಜಡೀಭೂತವಾಗಿದೆ, ಇದನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯಬೇಕೆಂದು. ನಂತರ ಸಾಕ್ಷಾತ್ಕಾರವೂ ಸಹ ಆಗುವುದು. ತಿಳುವಳಿಕೆಗೆ ಸಾಕ್ಷಾತ್ಕಾರ ಎಂದು ಹೇಳಲಾಗುವುದು. ಈಗ ಹೊಸ ಶರೀರ ತಯಾರಾಗುತ್ತಿದೆ. ಹಳೆಯದು ಬಿಡಬೇಕು. ಇದು ಸತ್ಯಯುಗದಲ್ಲಿ ಮೊದಲೇ ಗೊತ್ತಾಗ್ಬಿಡತ್ತೆ, ಸಾಕ್ಷಾತ್ಕಾರ ಆಗತ್ತೆ. ಅಲ್ಲಿಯೂ ಕೂಡ ಈ ರೀತಿ ಆಗತ್ತೆ. ಸತ್ಯಯುಗಕ್ಕೆ ಹೇಳಲಾಗತ್ತೆ ಅಮರ ಲೋಕ, ಅಲ್ಲಿ ಮೃತ್ಯು ಆಗುವುದಿಲ್ಲ. ತನ್ನಷ್ಟಕ್ಕೆ ತಾನೇ ಸಮಯಕ್ಕೆ ಆತ್ಮ ಶರೀರವನ್ನು ಬಿಡುತ್ತೆ. ಹೇಗೆ ಆಮೆಯ ಉದಾಹರಣೆಯೂ ಕೂಡ ಇಲ್ಲಿಯದಾಗಿದೆ. ಆಮೆ ಕೆಲಸ ಮಾಡುತ್ತೆ, ನಂತರ ಅಂತರ್ಮುಖಿ ಆಗತ್ತೆ. ಹಾಗೆಯೇ ನಾವು ಕೆಲಸ ಕಾರ್ಯ ಮಾಡಬೇಕು, ಆದರೆ ಅಂತರ್ಮುಖಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. ಈ ಸಮಯದ ಉದಾಹರಣೆ ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡಿದ್ದಾರೆ. ಆದರೆ ಕೇವಲ ಹೇಳಲಿಕ್ಕೆ ಅಷ್ಟೇ, ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ರಾಖಿ ಹಬ್ಬ, ದಶಹರಾ, ದೀಪಾವಳಿ, ಹೋಲಿ ಇದೆಲ್ಲವೂ ಈ ಸಮಯದ್ದಾಗಿದೆ. ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೆ. ಈ ಮಾತುಗಳು ಸತ್ಯಯುಗದಲ್ಲಿ ಇರುವುದಿಲ್ಲ. ಇಂತಿಂತಹ ವಿಷಯಗಳನ್ನು ಬರೆಯಿರಿ. ಮನುಷ್ಯರು ಮೃತ್ಯುವಿನ ಮೇಲೆ ವಿಜಯವನ್ನು ಹೇಗೆ ಪಡೆಯುತ್ತಾರೆ? ಮೃತ್ಯುಲೋಕದಿಂದ ಅಮರ ಲೋಕದಲ್ಲಿ ಹೇಗೆ ಹೋಗುತ್ತಾರೆ?
ಈ ಮಾತುಗಳ ಬಗ್ಗೆ ತಿಳಿಸಲು ಮೊದಲು ಕಲಿಯಬೇಕು, ಬರೆಯಬೇಕು, ಟಾಪಿಕ್ಸನ್ನು ತಯಾರು ಮಾಡಬೇಕು. ಹೇಗೆ ನಾಟಕದ ಸ್ಟೋರಿ ಬರೆಯುತ್ತಾರೆ, ಇಂದು ಇಂತಹ ನಾಟಕವಿದೆ ಎಂದು ನಿಮ್ಮದು ಸಹ ಪಾಯಿಂಟ್ಸಿನ ಲಿಸ್ಟ್ ಇರಬೇಕು. ಇಂದು ಈ ವಿಷಯದ ಬಗ್ಗೆ ತಿಳಿಸಲಾಗುವುದೆಂದು. ರಾವಣ ರಾಜ್ಯದಿಂದ ದೈವಿ ರಾಜ್ಯದಲ್ಲಿ ಹೇಗೆ ಹೋಗಬಹುದು, ತಿಳುವಳಿಕೆ ಬಲೆ ಒಂದೇ ಇರಬಹುದು. ಭಿನ್ನ ಭಿನ್ನ ವಿಷಯಗಳನ್ನು ಕೇಳುವುದರಿಂದ ಮನುಷ್ಯರಿಗೆ ಖುಷಿಯಾಗತ್ತೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಹೇಗೆ ಸಿಗತ್ತೆ ಎಂದು. ಹೇಗೆ ಸನ್ಯಾಸಿಗಳ ವಿಷಯವನ್ನು ಪತ್ರಿಕೆಗಳಲ್ಲಿ ಬರೀತಾರೆ ಅಲ್ವಾ. ಇವತ್ತು ಇವರು 125ನೇ ಯಜ್ಞವನ್ನು ರಚಿಸಿದ್ರು, ಅದರಲ್ಲಿ ಈ ರೀತಿ ಹೇಳಿದ್ರು ಎಂದು. ಇಲ್ಲಿಯೂ ಕೂಡ ತಂದೆ ಹೇಳುತ್ತಾರೆ, ನಾನು ಒಂದೇ ಬಾರಿ ಯಜ್ಞವನ್ನು ರಚಿಸುತ್ತೇನೆ, ಇದರಲ್ಲಿ ಪೂರ್ತಿ ಹಳೆಯ ಪ್ರಪಂಚ ಸ್ವಾಹ ಆಗುವುದು. ಅಲ್ಲಂತೂ ಬಹಳ ಯಜ್ಞಗಳನ್ನು ರಚಿಸುತ್ತಾರೆ, ಏನೆಲ್ಲ ಮಾಡುತ್ತಾರೆ. ಇಲ್ಲಂತೂ ತಮಗೆ ಗೊತ್ತಿದೆ, ರುದ್ರ ಶಿವ ತಂದೆಯದು ಇದು ಒಂದೇ ಯಜ್ಞವಾಗಿದೆ. ಇದರಲ್ಲಿ ಪೂರ್ತಿ ಹಳೆಯ ಪ್ರಪಂಚ ಸ್ವಾಹ ಆಗಲಿದೆ, ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು. ತಾವು ಹೋಗಿ ದೇವತೆಗಳಾಗುತ್ತೀರಾ. ಇದು ಸಹ ತಂದೆ ತಮಗೆ ತಿಳಿಸುತ್ತಿದ್ದಾರೆ. ರಚಯಿತ ತಂದೆಯೇ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಾರವನ್ನು ತಿಳಿಸುತ್ತಾರೆ. ರಾಜಯೋಗವನ್ನು ಕಲಿಸುತ್ತಾರೆ. ಸತ್ಯಯುಗದಲ್ಲಿರುವುದೇ ಪವಿತ್ರ ದೇವತೆಗಳು, ಅವರು ರಾಜ್ಯ ಮಾಡುತ್ತಾರೆ. ಅದಕ್ಕೆ ಹೇಳಲಾಗುವುದು ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು. ಇದು ಸಹ ಟಾಪಿಕ್ ಇಡಬಹುದು. ಆದಿ ಸನಾತನ ಸತ್ಯಯುಗಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗೆ ಆಗುತ್ತಿದೆ, ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಬಂದು ತಿಳಿದುಕೊಳ್ಳಿ ಎಂದು. ಪರಂಪಿತ ಪರಮಾತ್ಮನ ಹೊರತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಸಲಹೆ ಕೊಡುವಂತಹವರಿಗೂ ಸಹ ಬಹುಮಾನ ಸಿಗತ್ತೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಬಹುಮಾನ ಹೇಗೆ ಮತ್ತು ಯಾರು ಕೊಡುತ್ತಾರೆ, ಇದು ಕೂಡ ವಿಷಯ ಇಡಬಹುದು. ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ಟಾಪಿಕ್ಸನ್ನು ತಯಾರು ಮಾಡಬೇಕು. ಈ ರೀತಿ ವ್ಯವಸ್ಥೆ ಇರಬೇಕು. ಎಲ್ಲ ಸ್ಥಾನಗಳಲ್ಲಿ ಒಂದೇ ವಿಷಯದ ಬಗ್ಗೆ ಭಾಷಣ ಮಾಡಬೇಕು. ಎಲ್ಲರಿಗೂ ಕನೆಕ್ಷನ್ ಇರುತ್ತೆ. ಈ ರೀತಿ ಲಿಸ್ಟ್ ತಯಾರು ಮಾಡಿ ಮೊದಲೇ ಇಶಾರೆ ಕೊಡಬೇಕು, ಸೂಚನೆ ಕೊಡಬೇಕು. ನಂತರ ಸಮಾಚಾರ ದೆಹಲಿಯಿಂದ ಬರಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲ ಜಾಗಗಳಲ್ಲಿ ಈ ರೀತಿ ಭಾಷಣ ನಡೆಯುತ್ತಿದೆ ಎಂದು. ಇದಕ್ಕೆ ಹೇಳಲಾಗತ್ತೆ ಒಗ್ಗಟ್ಟು, ಏಕತೆ ಎಂದು. ಪೂರ್ತಿ ಪ್ರಪಂಚದಲ್ಲಿ ಡಿಸ್ಯುನಿಟಿ ಇದೆ, ಏಕತೆ ಇಲ್ಲ. ರಾಮರಾಜ್ಯದ ಗಾಯನವಿದೆ. ಹಸು ಮತ್ತು ಹುಲಿ ಎರಡೂ ಒಟ್ಟಿಗೆ ನಿಂತು ನೀರು ಕುಡಿಯುತ್ತಿತ್ತು ಎಂದು. ತ್ರೇತಾಯುಗದಲ್ಲೂ ಆ ರೀತಿ ಗಾಯನ ಇದೆ ಅಂದಾಗ ಸತ್ಯಯುಗದಲ್ಲಿ ಇನ್ನೇನಿರುವುದಿಲ್ಲ. ಬಾಕಿ ಶಾಸ್ತ್ರಗಳಲ್ಲಂತೂ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ತಾವಂತೂ ತಂದೆಯಿಂದ ಒಂದೇ ಕಥೆಯನ್ನು ಕೇಳುತ್ತೀರಾ. ಪ್ರಪಂಚದಲ್ಲಿ ಬಹಳಷ್ಟು ಕಥೆಗಳನ್ನು ಹೇಳುತ್ತಾ ಇರುತ್ತಾರೆ. ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದವರೆಗೆ ಏನೆಲ್ಲ ಶಾಸ್ತ್ರಗಳು ನಡೆದಿದೆ ಅಲ್ಲಂತೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಎಲ್ಲ ಮಾತುಗಳು ಪೂರ್ಣವಾಗುವುದು. ಇಲ್ಲಿ ತಾವು ಏನೆಲ್ಲ ನೋಡುತ್ತೀರಾ ಅದೆಲ್ಲವೂ ಸಹ ಈ ಪ್ರಪಂಚದ್ದಾಗಿದೆ, ನರಕದ್ದಾಗಿದೆ. ಅದನ್ನು ನೋಡುತ್ತಿದ್ದರೂ ಸಹ ನೋಡಬೇಡಿ, ಕೇಳುತ್ತಿದ್ದರೂ ಸಹ ಕೇಳಬೇಡಿ. ಈಗ ತಂದೆ ಏನನ್ನು ಹೇಳುತ್ತಾರೆ ಅದನ್ನೇ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ನಾವು ಸಂಗಮಯುಗಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರಾಗಿದ್ದೇವೆ, ದೇವತೆಗಳಿಗಿಂತಲೂ ಶ್ರೇಷ್ಠರು. ಈ ಸಮಯದಲ್ಲಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ. ನಿಧಾನವಾಗಿ ವೃದ್ಧಿ ಆಗುತ್ತಾ ಇರುವುದು. ಇಷ್ಟು ಸಹಜ ಮಾತು ಸಹ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ನಾವು ಈಶ್ವರಿಯ ಸಂತಾನರು ಅಂದಾಗ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಬೇಕು. ಏಕೆಂದರೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಕೋಟ್ಯಾಂತರ ವರ್ಷಗಳು ಎಂದು ಹೇಳುವ ಕಾರಣ ಯಾವ ಮಾತು ನೆನಪಿರುವುದಿಲ್ಲ. ತಂದೆ ಬಂದು ನೆನಪು ಮಾಡಿಸುತ್ತಾರೆ. 5000 ವರ್ಷಗಳ ಮಾತು ಇದಾಗಿದೆ. ತಾವು ದೇವಿ ದೇವತೆಗಳಾಗಿದ್ದೀರಿ. ಈಗ ಪುನಃ ದೇವತೆಗಳನ್ನಾಗಿ ತಂದೆ ಮಾಡುತ್ತಿದ್ದಾರೆ. ಸನ್ಮುಖದಲ್ಲಿ ಕೇಳುವುದರಿಂದ ಎಷ್ಟು ಖುಷಿಯಾಗತ್ತೆ, ರಿಫ್ರೆಶ್ಮೆಂಟ್ ಆಗತ್ತೆ. ಮಕ್ಕಳು ಯಾರು ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಉಳ್ಳವರಿದ್ದಾರೆ, ಅವರ ಬುದ್ಧಿಯಲ್ಲಿ
ಬರುತ್ತದೆ, ನಾವು ತಂದೆಯಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು. ತಂದೆ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಅಂದಾಗ ಅವಶ್ಯವಾಗಿ ನಾವು ಸಹ ಹೊಸ ಪ್ರಪಂಚದಲ್ಲಿ ಇರಬೇಕು. ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಎಲ್ಲರದು ಧರ್ಮ ಮತ್ತು ಇರುವಂತಹ ಸ್ಥಾನ, ಬರೋದು ಹೋಗೋದು ಎಲ್ಲ ಭಿನ್ನ ಭಿನ್ನ ಪ್ರಕಾರದ್ದಿದೆ. ಹೇಗೆ ಹೋಗಿ ಮೂಲವತನದಲ್ಲಿ ನಿವಾಸ ಮಾಡುತ್ತೇವೆ, ಇದು ಸಹ ಬುದ್ಧಿಯಲ್ಲಿ ಇದೆ. ಮೂಲವತನದಲ್ಲಿಯೂ ಕೂಡ ಮನೆತನವಿದೆ, ಅಂದರೆ ಆತ್ಮಗಳ ಸಂಖ್ಯೆ ಇರುತ್ತೆ, ವೃಕ್ಷವಿರುತ್ತೆ. ಸೂಕ್ಷ್ಮವತನದಲ್ಲಿ ವೃಕ್ಷವನ್ನು ತೋರಿಸುವುದಿಲ್ಲ. ಅಲ್ಲಿ ಏನೆಲ್ಲ ತೋರಿಸ್ತಾರೆ ಅದೆಲ್ಲ ಸಾಕ್ಷಾತ್ಕಾರದ ಮಾತು. ಸೂಕ್ಷ್ಮವತನದಲ್ಲಿ ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮತ್ತು ಸೂಕ್ಷ್ಮವತನದಲ್ಲಿಯೂ ಕೂಡ ಹೋಗುತ್ತಾರೆ. ಅಲ್ಲಿ ಮೂವಿ ನಡೆಯುತ್ತೆ, ಅಂದರೆ ಕೇವಲ ಸನ್ನೆಯ ಭಾಷೆ ನಡೆಯುತ್ತೆ. ಮಧ್ಯದಲ್ಲಿ ಡ್ರಾಮಾನು ತಯಾರು ಮಾಡಿದ್ದರು, ಸನ್ನೆಯ ಭಾಷೆಯ ನಾಟಕ ತಯಾರು ಮಾಡಿದ್ದರು. ಅನಂತರ ಶಬ್ದದ್ದು ತಯಾರಾಯಿತು. ಶಾಂತಿಯದಂತೂ ಡ್ರಾಮಾ ತಯಾರಾಗಲು ಸಾಧ್ಯವಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶಾಂತಿಯಲ್ಲಿ ಹೇಗೆ ಇರುತ್ತೇವೆ ಎಂದು. ಹೇಗೆ ಅಲ್ಲಿ ಆತ್ಮಗಳ ವೃಕ್ಷವಿರುತ್ತೆ, ಹಾಗೆ ಇಲ್ಲಿ ಮನುಷ್ಯರ ವೃಕ್ಷವಿದೆ. ಈ ರೀತಿ ಮಾತುಗಳು ಬುದ್ಧಿಯಲ್ಲಿಟ್ಟುಕೊಂಡು ತಾವು ಭಾಷಣ ಮಾಡಬಹುದು. ಮತ್ತೆಯೂ ಕೂಡ ವಿದ್ಯಾಭ್ಯಾಸದಲ್ಲಿ ಸಮಯವಿಡಿಸುವುದು. ಬಹಳಷ್ಟು ವಿಷಯಗಳು ತಿಳುವಳಿಕೆಯಲ್ಲಿ ಬರುತ್ತೆ, ಆದರೆ ನೆನಪಿನ ಯಾತ್ರೆಯಲ್ಲಿರುತ್ತೆ. ಅದರಿಂದ ಧಾರಣೆಯೂ ಆಗಬೇಕು ಮತ್ತು ಖುಷಿನೂ ಆಗಬೇಕು. ಈಗ ತಾವು ಯಥಾರ್ಥವಾಗಿ ಯೋಗವನ್ನು ಕಲಿಯುತ್ತಿದ್ದೀರಾ. ತಾವು ಮಕ್ಕಳಿಗೆ ತಿಳಿಸಲಾಗುವುದು, ಎಲ್ಲರನ್ನ ಆತ್ಮರೆಂದು ನೋಡಿ, ಸಹೋದರರೆಂದು ನೋಡಿ. ಆತ್ಮನ ಸಿಂಹಾಸನವಂತೂ ಇದಾಗಿದೆ. ಆದ್ದರಿಂದ ಭಾಗೀರಥ ಬಾಬಾರವರ ಸಿಂಹಾಸನ ಪ್ರಸಿದ್ಧವಾಗಿದೆ. ಯಾವಾಗ ಯಾರಿಗೆ ತಿಳಿಸುತ್ತೀರಾ ಆಗ ತಿಳಿದುಕೊಳ್ಳಿ, ನಾವು ಸಹೋದರ ಆತ್ಮರಿಗೆ ತಿಳಿಸುತ್ತಿದ್ದೇವೆ. ಇದೇ ದೃಷ್ಟಿ ಇರಬೇಕು. ಇದರಲ್ಲಿಯೇ ದೊಡ್ಡ ಪರಿಶ್ರಮವಿದೆ. ಪರಿಶ್ರಮದಿಂದಲೇ ಶ್ರೇಷ್ಠ ಪದವಿ ಸಿಗುವುದು. ತಂದೆಯೂ ಕೂಡ ಈ ರೀತಿ ನೋಡುತ್ತಾರೆ. ತಂದೆಯ ದೃಷ್ಟಿಯೂ ಕೂಡ ಭ್ರುಕುಟಿಯ ಮಧ್ಯದಲ್ಲಿ ಹೋಗುತ್ತೆ. ಆತ್ಮ ಅಂತೂ ಚಿಕ್ಕ ಬಿಂದುವಾಗಿದೆ, ಕೇಳುವುದು ಸಹ ಆತ್ಮವೇ. ತಾವು ತಂದೆಯನ್ನು ಕೂಡ ಭ್ರುಕುಟಿಯ ಮಧ್ಯದಲ್ಲಿ ನೋಡುತ್ತೀರಾ. ಬಾಬರವರು ಇಲ್ಲಿದ್ದಾರೆ, ಬ್ರಹ್ಮ ಬಾಬರವರ ಆತ್ಮವೂ ಕೂಡ. ಈ ರೀತಿ ಬುದ್ಧಿಯಲ್ಲಿ ಇರುವುದರಿಂದ ತಾವು ಹೇಗೆ ಜ್ಞಾನ ಸಾಗರನ ಮಕ್ಕಳು ಜ್ಞಾನ ಸಾಗರರಾಗುತ್ತೀರಾ. ತಮಗಾಗಿ ಬಹಳ ಸಹಜವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇರುವಂತಹವರಿಗೆ ಈ ಸ್ಥಿತಿ ಸ್ವಲ್ಪ ಕಷ್ಟವಾಗುತ್ತೆ. ಕೇಳಿ ಮನೆಗೆ ಹೋಗುತ್ತಾರೆ, ಅಲ್ಲಿನ ವಾತಾವರಣವೇ ಬೇರೆ ಇರುತ್ತೆ. ಇಲ್ಲಿ ಸಹಜವಾಗತ್ತೆ. ಬಾಬರವರು ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ, ತಂದೆಯನ್ನು ನೆನಪು ಮಾಡಿ. ಇವರು ಕೂಡ ಸಹೋದರ ಆಗಿದ್ದಾರೆ. ಈ ದೃಷ್ಟಿಯಿಂದ ಕರ್ಮ ಬಂಧನದಿಂದ ಅತೀತರಾಗುತ್ತೀರಾ. ಶರೀರವನ್ನು ಮರೆಯುತ್ತೀರಾ. ಕೇವಲ ತಂದೆಯ ನೆನಪೇ ಇರುವುದು. ಇದರಲ್ಲಿ ಕಷ್ಟಪಡುತ್ತಿದ್ದಾಗ ಪಾಸ್ವಿತಾನರಾಗುತ್ತೀರಾ. ಈ ರೀತಿ ಅವಸ್ಥೆಯಲ್ಲಿ ಕೆಲವರಷ್ಟೇ ಇರುತ್ತಾರೆ. ವಿಶ್ವಕ್ಕೆ ಮಾಲೀಕರು ಸಹ ಅವರೇ ಆಗುತ್ತಾರೆ. ಅಷ್ಟರತ್ನಗಳ ಮಾಲೆ ಇದೆ ಅಲ್ವಾ ಅಂದಾಗ ಪುರುಷಾರ್ಥ ಮಾಡಬೇಕು. ಶ್ರೇಷ್ಠ ಪದವಿಯನ್ನು ಪಡೆಯುವಂತಹವರು ಹೇಗಾದರೂ ಮಾಡಿ ಪುರುಷಾರ್ಥ ಅವಶ್ಯವಾಗಿ ಮಾಡುತ್ತಾರೆ. ಇದರಲ್ಲಿ ಬೇರೆ ಯಾವುದೇ ಮಾತು ಬರುವುದಿಲ್ಲ. ಸಹೋದರತ್ವತೆಯ ದೃಷ್ಟಿ, ಸ್ನೇಹ ಮತ್ತು ಸಂಬಂಧವಾಗುವುದು, ದೃಷ್ಟಿ ತಯಾರಾಗುವುದು. ಅದಕ್ಕಾಗಿ ತಂದೆ ಹೇಳುತ್ತಾರೆ, ತಮಗೆ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಎಂದು. ಇದರಲ್ಲಿ ಅಭ್ಯಾಸ ಮಾಡಬೇಕು. ಪರಿಶ್ರಮದ ಕೆಲಸವಾಗಿದೆ. ಇಲ್ಲಿಯೇ ಕುಳಿತುಕೊಂಡಿದ್ದರೂ ಕೂಡ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಆತ್ಮವೇ ಕೇಳುತ್ತೆ. ಕೇಳುವಂತಹ ಆತ್ಮನನ್ನು ತಾವು ನೋಡುತ್ತೀರಾ. ಮನುಷ್ಯರು ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು. ಬಾಕಿ ಏನು ಶರೀರ ಕೇಳುತ್ತಾ? ಇದಂತೂ ರಾಂಗ್ ಆಗಿದೆ. ತಂದೆ ತಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ. ಪರಿಶ್ರಮವಂತೂ ತಾವು ಮಕ್ಕಳೇ ಮಾಡಬೇಕು. ಯಾರು ಕಲ್ಪದ ಮೊದಲು ಮಾಡಿದ್ದರೋ ಅವರೇ ಪರಿಶ್ರಮ ಅವಶ್ಯವಾಗಿ ಪಡುತ್ತಾರೆ. ತಮ್ಮ ಅನುಭವವನ್ನು ಹೇಳುತ್ತಾರೆ. ಈ ರೀತಿ ನಾವು ಕೇಳುತ್ತೇವೆ, ಹೇಳುತ್ತೇವೆ ಎಂದು ಅಭ್ಯಾಸವಾಗುವುದು. ಆತ್ಮನಿಗೆ ತಿಳಿಸಲಾಗುತ್ತೆ ಮನ್ಮನ ಭವ. ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು.
ನಂತರ ಅವರು ಅವರಿಗೆ ಹೇಳುತ್ತಾರೆ, ಪರಸ್ಪರದಲ್ಲಿ ಒಬ್ಬರಿಗೆ ಒಬ್ಬರು ಹೇಳುತ್ತಾರೆ, ಮನ್ಮನ ಭವ, ಅಂದರೆ ಅರ್ಥ ತಂದೆಯನ್ನು ನೆನಪು ಮಾಡಿ ಎಂದು. ಇದು ಗುಪ್ತ ಪರಿಶ್ರಮವಾಗಿದೆ. ಹೀಗೆ ವಿದ್ಯಾಭ್ಯಾಸವೂ ಕೂಡ ಏಕಾಂತದಲ್ಲಿ ವೃಕ್ಷದ ಕೆಳಗೆ ಹೋಗಿ ಓದುತ್ತಾರೆ. ಅದು ಸ್ಥೂಲ ಮಾತಾಗಿದೆ. ಇದಂತೂ ಪ್ರಾಕ್ಟೀಸ್ ಮಾಡುವ ಮಾತಾಗಿದೆ. ದಿನ ಪ್ರತಿದಿನ ನಿಮ್ಮ ಅಭ್ಯಾಸ ಹೆಚ್ಚುತ್ತಾ ಹೋಗುವುದು. ತಾವು ಹೊಸ ಹೊಸ ಮಾತುಗಳನ್ನು ಕೇಳುತ್ತಿರುತ್ತೀರಾ ಅಲ್ವಾ? ಯಾರು ತಾವೀಗ ಕೇಳುತ್ತೀರಾ, ಮತ್ತು ಹೊಸಬರು ಸಹ ಬಂದು ಕೇಳುತ್ತಾರೆ. ನಂತರ ಕೆಲವರು ಹೇಳ್ತಾರೆ, ನಾವು ನಿಧಾನವಾಗಿ ಬಂದ್ವಿ, ಲೇಟಾಗಿ ಬಂದ್ವಿ ಎಂದು. ಬಾಬಾ ಹೇಳ್ತಾರೆ, ಅರೆ ನೀವಂತೂ ಮತ್ತಷ್ಟು ಫಸ್ಟ್ ಕ್ಲಾಸ್ ಗುಹ್ಯ ಮಾತುಗಳನ್ನು ಕೇಳುತ್ತೀರಾ. ಪುರುಷಾರ್ಥ ಮಾಡುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ಮತ್ತಷ್ಟು ಒಳ್ಳೆಯದೇ. ಮಾಯೆಯಂತೂ ಅಂತಿಮದವರೆಗೆ ಬಿಡುವುದಿಲ್ಲ. ಮಾಯೆಯ ಯುದ್ಧ ನಡೆಯುತ್ತಾ ಇರುವುದು. ಎಲ್ಲಿಯ ತನಕ ತಾವು ಗೆಲ್ಲುವುದಿಲ್ಲ, ಅಲ್ಲಿಯ ತನಕ ಮಾಯೆಯ ಯುದ್ಧ ನಡೆಯುವುದು. ಅನಾಯಾಸವಾಗಿ ತಾವು ಹೊರಟು ಹೋಗುತ್ತೀರಾ, ಮುಂದೆ ಹೋಗುತ್ತೀರಾ. ಯಾರೆಷ್ಟು ನೆನಪು ಮಾಡುತ್ತಾರೆ, ತಿಳಿದುಕೊಳ್ಳುತ್ತಾರೆ, ನಾವು ಬಾಬಾರವರ ಬಳಿ ಹೋಗುತ್ತಿದ್ದೇವೆ, ಶರೀರ ಬಿಡುತ್ತೇವೆ. ಬಾಬಾರವರು ನೋಡಿದ್ದಾರೆ, ಈ ರೀತಿ ಬ್ರಹ್ಮತತ್ವದಲ್ಲಿ ಲೀನವಾಗುವ ಲಕ್ಷ್ಯ ಇಟ್ಟುಕೊಳ್ಳುವವರು ಯಾವಾಗ ಶರೀರ ಬಿಡುತ್ತಾರೆ, ಎಷ್ಟು ಶಾಂತಿಯ ವಾತಾವರಣ ತಯಾರಾಗತ್ತೆ. ಬಾಕಿ ಮೋಕ್ಷವಂತೂ ಯಾರೂ ಪಡೆಯುವುದಿಲ್ಲ. ವಾಪಸ್ ಮನೆಗೆ ಯಾರೂ ಹೋಗಲು ಸಾಧ್ಯವಿಲ್ಲ. ನಾಟಕದಲ್ಲಂತೂ ಎಲ್ಲರೂ ಪಾತ್ರಧಾರಿಗಳು ಬೇಕು ಅಲ್ವಾ? ಅಂತಿಮದಲ್ಲಿ ಎಲ್ಲರೂ ಬರುತ್ತಾರೆ. ಯಾವಾಗ ಒಬ್ಬರೂ ಇರುವುದಿಲ್ಲ, ಆಗ ವಾಪಸ್ ಮನೆಗೆ ಹೋಗುತ್ತಾರೆ. ಅಂದರೆ ಮನೆ ಪೂರ್ತಿ ಖಾಲಿ ಆಗುತ್ತೆ, ಆಗ ವಾಪಸ್ ಮನೆಗೆ ಹೋಗ್ತಾರೆ. ಯಾರೆಲ್ಲ ಮನುಷ್ಯ ಮಾತ್ರ ಇರ್ತಾರೆ ಎಲ್ಲರೂ ಹೊರಟೋಗ್ತಾರೆ, ಬಾಕಿ ಸ್ವಲ್ಪ ಉಳ್ಕೊಳ್ತಾರೆ ಅಷ್ಟೇ. ಅವ್ರು ಹೇಳ್ತಾರೆ ಎಲ್ಲರಿಗೂ ಸಿಯಾಪ್ ಮಾಡಬೇಕು ಎಂದು. ಈ ಸಮಯದಲ್ಲಿ ಸತ್ಯಯುಗದ ಸ್ಥಾಪನೆ ಆಗುತ್ತಿದೆ. ಎಷ್ಟೊಂದು ಕೋಟ್ಯಾಂತರ ಮನುಷ್ಯರಿದ್ದಾರೆ. ಎಲ್ಲರಿಗೂ ನಾವು ಸಿಯಾಪ್ ಮಾಡಿ ನಂತರ ನಮ್ಮ ರಾಜಧಾನಿಯಲ್ಲಿ ಹೊರಟು ಹೋಗುತ್ತೇವೆ. ಅವರು 40-50 ಜನರಿಗೆ ಸಿಯಾಪ್ ಮಾಡಬಹುದು. ತಾವು ಎಷ್ಟೊಂದು ಜನರಿಗೆ ಪರಂಧಾಮಕ್ಕೆ ಕಳುಹಿಸಿಕೊಡುತ್ತೀರಾ. ಎಲ್ಲ ಆತ್ಮರು ಸೊಳ್ಳೆಗಳ ರೀತಿಯಲ್ಲಿ ಶಾಂತಿಧಾಮಕ್ಕೆ ಹೋಗುತ್ತಾರೆ. ತಾವು ಬಂದಿದ್ದೀರಾ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಮತ್ತು ಕಳುಹಿಸಲು. ತಮ್ಮ ಮಾತು ಅದ್ಭುತವಾಗಿದೆ. ಇಷ್ಟೊಂದು ಕೋಟ್ಯಾಂತರ ಮನುಷ್ಯರು ಹೋಗುತ್ತಾರೆ, ನೀವು ಎಲ್ಲರನ್ನ ಮನೆಗೆ ಕಳುಹಿಸುತ್ತೀರಾ, ಸಿಯಾಪ್ ಮಾಡುತ್ತೀರಾ. ಎಲ್ಲರೂ ವಾಪಸ್ ಹೊರಟು ಹೋಗುತ್ತಾರೆ. ಇದು ಸಹ ತಮ್ಮ ಬುದ್ಧಿಯ ಕೆಲಸವಾಗಿದೆ. ನಿಧಾನವಾಗಿ ಇದು ವೃದ್ಧಿ ಆಗುತ್ತಾ ಹೋಗುವುದು. ರುಂಡಮಾಲೆ ರುದ್ರಮಾಲೆಯಾಗುವುದು. ಈ ಮಾತು ತಮ್ಮ ಬುದ್ಧಿಯಲ್ಲಿ ಇದೆ. ರುದ್ರಮಾಲೆ ರುಂಡಮಾಲೆ ಹೇಗಾಗುವುದೆಂದು. ತಮ್ಮಲ್ಲಿಯೂ ಕೂಡ ಯಾರು ವಿಶಾಲ ಬುದ್ಧಿ ಉಳ್ಳವರಾಗಿದ್ದಾರೆ ಅವರೇ ಈ ಮಾತನ್ನು ತಿಳಿದುಕೊಳ್ಳುತ್ತಾರೆ. ಅನೇಕ ಪ್ರಕಾರವಾಗಿ ತಂದೆ ತಿಳಿಸುತ್ತಲೇ ಇರುತ್ತಾರೆ ನೆನಪಿಗಾಗಿ. ನಾವು ರುದ್ರಮಾಲೆಯಲ್ಲಿ ಹೋಗಿ ರುಂಡಮಾಲೆಯಲ್ಲಿ ಬರುತ್ತೇವೆ. ನಂತರ ನಂಬರ್ ವಾರಾಗಿ ಬರುತ್ತಾ ಇರುತ್ತಾರೆ. ಎಷ್ಟು ದೊಡ್ಡ ರುದ್ರಮಾಲೆ ತಯಾರಾಗಿದೆ. ಈ ಜ್ಞಾನ ಯಾರೂ ತಿಳಿದುಕೊಂಡಿಲ್ಲ. ಪ್ರಾರಂಭದಿಂದ ಹಿಡಿದು ಈ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವು ಸಂಗಮ ಯುಗಿ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ. ಈ ಸಂಗಮ ಯುಗವನ್ನು ನೆನಪು ಮಾಡಿದಾಗ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರುವುದು. ತಾವಾಗಿದ್ದೀರಾ ಪ್ರಕಾಶ ಗೃಹ, ಲೈಟ್ ಹೌಸ್. ಎಲ್ಲರಿಗೂ ನೆಲೆಯನ್ನು ತೋರಿಸುವಂತಹವರು, ಪರಮಧಾಮದ ಮಾರ್ಗವನ್ನು ತೋರಿಸುವವರು. ತಾವು ಹೇಗೆ ಒಳ್ಳೆಯ ಲೈಟ್ ಹೌಸ್ ಆಗಿದ್ದೀರಾ. ಈ ರೀತಿ ಮಾತು ಯಾವುದೂ ಇಲ್ಲ ನಿಮಗೆ ಹೋಲಿಕೆಯಾಗುವಂತಹದ್ದು. ತಾವು ಸರ್ಜನ್ ಆಗಿದ್ದೀರಾ, ಸರಾಫ್ ಆಗಿದ್ದೀರಾ, ಡೋಬಿಯೂ ಆಗಿದ್ದೀರಾ. ಎಲ್ಲ ವಿಶೇಷತೆಗಳು ತಮ್ಮಲ್ಲಿ ಬಂದಿವೆ. ಮಹಿಮೆ ತಮ್ಮದೇ ಮಾಡಲಾಗುವುದು. ಆದರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಎಂತೆಂತಹ ಕರ್ತವ್ಯ ಮಾಡುತ್ತಾರೆ ಅಂತಹ ಗಾಯನವಾಗುವುದು. ತಂದೆಯಂತೂ ಡೈರೆಕ್ಷನ್ಸ್ ಕೊಡ್ತಾರೆ, ಅದರಂತೆ ವಿಚಾರ ಮಾಡುವುದು, ಸೆಮಿನಾರ್ ಮಾಡುವುದು ತಾವು ಮಕ್ಕಳ ಕೆಲಸವಾಗಿದೆ. ಬಾಬರವರು ಏನು ಅಡ್ಡಿ ಮಾಡುವುದಿಲ್ಲ. ಒಳ್ಳೆಯದು. ತುಂಬ ಹೇಳುವುದರಿಂದ ಏನು ಲಾಭ ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ ಮನ್ಮನ ಭವ. ಬಾಬಾ ತಮಗೆ ಶಕ್ತಿಶಾಲಿ ಆಹಾರವನ್ನು ತಿನ್ನಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ
ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಸದಾ ನಶೆ ಇರಬೇಕು. ನಾವು ಸಂಗಮಯೋಗಿ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೇವೆ, ಏಕೆಂದರೆ ಈಗ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ. ನಾವು ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೇವೆ. ಎಲ್ಲ ವಿಶೇಷತೆಗಳು ಈ ಸಮಯದಲ್ಲಿ ತಮ್ಮಲ್ಲಿ ತುಂಬುತ್ತಿವೆ. ಎರಡನೇ ಪಾಯಿಂಟು, ಏನನ್ನ ತಂದೆ ತಿಳಿಸುತ್ತಾರೆ ಅದನ್ನೇ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಬಾಕಿ ಏನೆಲ್ಲ ಕೇಳುತ್ತೀರಾ ಅದನ್ನು ಕೇಳಿದರೂ ಕೇಳದಂತೆ, ನೋಡಿದರೂ ನೋಡದಂತೆ ಇರಬೇಕು. ಕೆಟ್ಟದ್ದನ್ನು ಹೇಳಬಾರದು, ನೋಡಬಾರದು, ಕೇಳಬಾರದು, ಮಾತನಾಡಬಾರದು, ವಿಚಾರವೂ ಮಾಡಬಾರದು. ವರದಾನ, ಈಶ್ವರೀಯ ಸೇವೆಯ ಮೂಲಕ ವೆರೈಟೀಸ್ ಮೇವ ಆಹಾರವನ್ನು ಪ್ರಾಪ್ತಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ, ಹೇಳಲಾಗತ್ತೆ ಸೇವೆ ಮಾಡಿ ಆಹಾರವನ್ನು ಪ್ರಾಪ್ತಿಯನ್ನು ಪಡೆಯಿರಿ. ಈಶ್ವರಿಯ ಜ್ಞಾನ ಕೊಡುವುದೇ ಈಶ್ವರಿಯ ಸೇವೆಯಾಗಿದೆ. ಈ ಸೇವೆ ಮಾಡುತ್ತಾ ಇದ್ದಾಗ ಅತೀಂದ್ರಿಯ ಸುಖದ ಶಕ್ತಿಗಳ ಖುಷಿಯ ವೆರೈಟಿ ಪ್ರಾಪ್ತಿ ಸಿಗುವುದು. ತಾವು ಬ್ರಾಹ್ಮಣರೇ ಇದಕ್ಕೆ ಅಧಿಕಾರಿಗಳಾಗಿದ್ದೀರಾ, ಏಕೆಂದರೆ ನಿಮ್ಮ ಕೆಲಸವೇ ಆಗಿದೆ ಈಶ್ವರೀಯ ವಿದ್ಯೆಯನ್ನು ಓದುವುದು ಮತ್ತು ಓದಿಸುವುದು. ಇದರಿಂದ ಈಶ್ವರನಿಗೆ ಸಂಪೂರ್ಣ ಮಕ್ಕಳಾಗುತ್ತೀರಾ ಅಂದಾಗ ಈ ರೀತಿ ಈಶ್ವರೀಯ ಸೇವೆ ಮಾಡುವುದರಿಂದ ಈಶ್ವರೀಯ ಫಲದ ಅಧಿಕಾರಿಗಳಾಗುತ್ತೀರಾ. ಇದೇ ನಶೆಯಲ್ಲಿ ಇರಿ. ಸ್ಲೋಗನ್, ತಂದೆಯ ಜೊತೆಯಲ್ಲಿದ್ದು ಕರ್ಮ ಮಾಡಿದಾಗ ಡಬಲ್ ಲೈಟ್ ಆಗಿರುತ್ತೀರಾ. ಓಂ ಶಾಂತಿ.